ಸಿಎಂ ಸ್ವಕ್ಷೇತ್ರ ವರ್ಣಾ ದಂಡಿಕೆರೆಯಲ್ಲಿ ಜನಗಳು ಉಸಿರಾಡಕ್ಕೂ ಕೂಡ ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೆಡಿಕಲ್ ವೇಸ್ಟ್ಗಳನ್ನ ವಿಲೇವಾರಿ ಮಾಡುವಂತಹ ಘಟಕ ಇರುವಂಥದ್ದು. ಈ ಘಟಕದಿಂದ ಬರುವಂತಹ ಹೊಗೆಯಿಂದ ಸಾರ್ವಜನಿಕರಿಗೆ ಉಸಿರಾಡಲಿಕ್ಕೂ ಕೂಡ ತೊಂದರೆ ಆಗ್ತದೆ. ಯಾರು ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಹೊಗೆ. ಹೊರಗೆ ಬಂದರೆ ನಿಲ್ಲಕ್ಕಾಗಲ್ಲ, ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ, ವಾಂತಿ ಬರೋಂಗೆಲ್ಲ ಆಗುತ್ತೆ. ಅದೇ ನಮ್ಗೆ ಉಸಿರು ತೊಂದರೆ ಆಗಿ ಉಸಿರಾಡೋಕ್ಕಾಗಲಿಲ್ಲ, ಎದ ಕಟ್ಕೊಂಡು ಕೆಂಬಲ್ ಬಂದು ಕಿವಿನೇ ಕೇಳ್ದಂಗೆ ತಮಟಗಳಿಲ್ದಾಗ ಆಗೋದು. ಎರಡು ಕೇಳಲ್ಲ, ಇಷ್ಟಿಷ್ಟೇ. ಸ್ಮೆಲ್ ಮಾತ್ರ ಈಚೆ ಹೊರಗಡೆ ಬರೋಕ್ಕಾಗಲ್ಲ. ಎಷ್ಟೊಂದು ಜನಕ್ಕೆ ವಾಂತಿ, ತಲೆನೋವು, ಕಣ್ಣುರಿ, ಮೂಗುರಿ, ಆಮೇಲೆ ಶ್ವಾಸಕೋಶದ ಸಮಸ್ಯೆಗಳು ಅವೆಲ್ಲ ಬರ್ತಾ ಇದೆ. ಅಲ್ಲೇನಾಗಿದೆ ಅಂದರೆ ಮನೆ ಮುಂದೆ ಏನೋ ಬಿದ್ದಿದೆ, ನಾ ಏನೋ ಇದು ಮಾಡ್ತಿದ್ದೆಲ್ಲ ಅಂತ ನೋಡಿದ್ರೆ ಮನುಷ್ಯನ ಕಾಲು ನೀಯಿಂದ ಇದ್ರವರೆಗೂ ಫುಲ್ ಒಂದು ಕಾಲಿತ್ತು. ಸೊ ಸೈನಸ್ ಪ್ರಾಬ್ಲಮ್ಸ್ ಆಗಲಿ, ಹೆಡ್ಡೇಕ್ ಆಗಲಿ ತುಂಬ ಎಲ್ಲರಿಗೂ ಜಾಸ್ತಿ ಆಗ್ತಾಯಿದೆ. ಅದರಲ್ಲೂ ನಮ್ಮ CM ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಷ್ಟು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದೇ ನಾವು ಇಲ್ಲಿ ಪ್ರಶಾಂತವಾಗಿ ನಿಸರ್ಗದ ಮಡಿಲಲ್ಲಿ ನಮ್ಮ ಇಳಿ ವಯಸ್ಸನ್ನು ಕಳೀಲಿಕ್ಕೆ ಅಂತ ಬಂದ್ವಿ. ಆದರೆ ಪಕ್ಕನೇ ಇವರು ಒಂದು ಹಾನಿಕರವಾದ ಒಂದು ಘಟಕ ನಮಗಿದೆ ಅಂತ ಗೊತ್ತಿರಲಿಲ್ಲ. ದಯವಿಟ್ಟು ನಾವು ಇದನ್ನು ಪೊಲ್ಯೂಷನ್ ಬೋರ್ಡು DC ಅವರಿಗೆ ಎಲ್ಲ ಅಪ್ಲಿಕೇಶನ್ಗಳನ್ನೆಲ್ಲ ಕೊಟ್ಟಿದ್ದೀವಿ. ಆದರೂ ಇಲ್ಲಿವರೆಗೆ ಯಾವುದೂ ಫಲಕಾರಿ ಆಗಿಲ್ಲ. ಈ ದುರ್ವಾಸದಲ್ಲಿ ನಾವು ಬದುಕಿರೋದೇ ಕಷ್ಟ ಆಗ್ಬಿಡ್ತಾ ಇದೆ. ಸಿಎಂ ಸ್ವಕ್ಷೇತ್ರ ವರ್ಣಾ ದಂಡಿಕೆರೆಯಲ್ಲಿ ಜನಗಳು ಉಸಿರಾಡಕ್ಕೂ ಕೂಡ ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನೀವು ದೃಶ್ಯಾವಳಿ ಕೂಡ ಗಮನಿಸ್ತಾ ಇರ್ಬೋದು. ಬಹಳ ಪ್ರಮುಖವಾಗಿ ವರ್ಣಾದ ದಂಡಿಕೆರೆ ಹತ್ರ ಇರುವಂತಹ ಕ್ಯಾಲಿಬರ್ ಲೇಔಟ್ ಪಕ್ಕದಲ್ಲೇ ಮೆಡಿಕಲ್ ವೇಸ್ಟ್ಗಳನ್ನ ವಿಲೇವಾರಿ ಮಾಡುವಂತಹ ಘಟಕ ಇರುವಂಥದ್ದು. ಈ ಘಟಕದಿಂದ ಬರುವಂತಹ ಹೊಗೆಯಿಂದ ಸಾರ್ವಜನಿಕರಿಗೆ ಉಸಿರಾಡಲಿಕ್ಕೂ ಕೂಡ ತೊಂದರೆ ಆಗ್ತಾರೆ. ಸಾರ್ವಜನಿಕರು ಅಷ್ಟೇ ಅಲ್ಲ, ಅಂದರೆ ಜೊತೆಗೆ ಮಕ್ಕಳು, ವಯೋವೃದ್ಧರು ಎಲ್ಲರೂ ಈ ಒಂದು ಲೇಔಟಲ್ಲಿ 300ಕ್ಕೂ ಹೆಚ್ಚು ನಿವೇಶನಗಳಿದೆ. ಎಲ್ಲ ಅಂದರೆ ಇಲ್ಲಿ ವಾಸವಾಗಿರುವಂತಹ ಎಲ್ಲ ಜನಗಳಿಗೂ ಕೂಡ ಇದೇ ಸಮಸ್ಯೆ ಎದುರಾಗಿದೆ. ಕಳೆದಷ್ಟು ತಿಂಗಳುಗಳಿಂದಲೂ ಇದಕ್ಕೆ ಸಂಬಂಧಪಟ್ಟಂತೆ DC ಆಗಿರ್ಬೋದು, ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತೇಳಿ ಇಲ್ಲ ನಿವಾಸಿಗಳು ಕೂಡ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಭಾಳ ಪ್ರಮುಖವಾಗಿ ವೇಸ್ಟೇಜ್, ಮೆಡಿಕಲ್ ವೇಸ್ಟೇಜ್ ಏನಿದೆ, ಮೆಡಿಕಲ್ ವೇಸ್ಟೇಜ್ಗಳಲ್ಲಿ ಉತ್ಪನ್ನ ಆಗುವಂತಹ ರಾಸಾಯನಿಕ ಕೆಮಿಕಲ್ ಹೊಗೆ ಏನಿರುತ್ತೆ, ಹೊಗೆಯಿಂದಾಗಿ ಸಾರ್ವಜನಿಕರ ಜೀವನ ಇಲ್ಲೊಂಥರ ಅಸ್ತವ್ಯಸ್ತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಮಸ್ಯೆ ಏನಾಗ್ತದೆ ಮೇಡಮ್ ನಿಮಗೆ? ಸರ್, ನಮ್ಮ ಮನೇಲಿ ಹಿರಿಯರು ಇದ್ದಾರೆ, 60 ವರ್ಷ ಮೇಲಿನವರು ಇದ್ದಾರೆ, ಮಕ್ಕಳು ಇದ್ದಾರೆ. ಯಾರು ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಹೊಗೆ. ಹೊರಗೆ ಬಂದರೆ ನಿಲ್ಲಕ್ಕಾಗಲ್ಲ, ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ, ವಾಂತಿ ಬರೋಂಗೆಲ್ಲ ಆಗುತ್ತೆ. ಹಾಗಾಗಿ ನಾವು ಬಾಗಿಲೇ ತೆಗಿತಾ ಇಲ್ಲ. ಹೋಗ್ಲಿ ಒಂದು ಫ್ರೆಶ್ ಏರ್ ಬರಲಿ ಅಂತ ಕಿಟಕಿ ಯಾರು ತಗೊಳ್ಳೋಣ ಅಂದರೆ ಅದಕ್ಕೂ ಆಗ್ತಾ ಇಲ್ಲ, ಅಷ್ಟು ಸ್ಮೆಲ್ ಇದೆ. ಇಲ್ಲಿರೋದು ತುಂಬ ಕಷ್ಟ ಆಗ್ತಾ ಇದೆ ಅದು ಬರ್ತಾ ಇರೋದ್ರಿಂದ. 24 ಗಂಟೆನೂ ಇರುತ್ತೆ, ಯಾವಾಗ ಇಲ್ಲ ಅಂತಲೂ ಇಲ್ಲ. ನಮ್ಮನೆ ಇರೋದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ, ಅಲ್ಲಿವರೆಗೂ ಬರ್ತಾ ಇದೆ. ಇನ್ನು ಇಲ್ಲಿರೋರು ಹೇಗಿರಬೇಕು, ಅದೇ ತೊಂದರೆ ಆಗಿರೋದು. ಈಗ ಸಹಜವಾಗಿ ಮಕ್ಕಳು, ವಯೋವೃದ್ಧರೆಲ್ಲ ಓಡಾಡ್ತಾ ಇರ್ತಾರೆ, ವಾಕಿಂಗ್ ಮಾಡಬೇಕಾಗುತ್ತೆ, ಫ್ರೆಶ್ ಏರ್ ಬೇಕು ಅಂತ ಮಕ್ಕಳುಗಳು ಹೊರಗಡೆ ಕೂಡ ಬರ್ತದೆ. ಮಕ್ಕಳ ಪರಿಸ್ಥಿತಿ ಹೇಗೆ ಅಂತ? ಮಕ್ಳಿಗೆ ಹೊರಗಡೆ ಬಿಡಲಿಕ್ಕೆ ಆಗಲ್ಲ, ಅವ್ರನ್ನ ಕೂಡಾಕೊಂಡೇ ಇರಬೇಕು. ಆಮೇಲೆ ಮನೇನೂ ಅಷ್ಟೇ, ರೂಫ್ ಮೇಲೆಲ್ಲ ಫುಲ್ಲು ಆ್ಯಶ್ ಬಿದ್ದಿರುತ್ತೆ. ಡೈಲಿ ಅದು ತೊಳಿತಿರ್ಬೇಕು. ಉಸಿರಾಡೋಕ್ಕಂತೂ ತುಂಬ ತೊಂದರೆ. ಹೆವಿ ಸ್ಮೆಲ್ ಇರುತ್ತೆ, ಅದು ತುಂಬ ಬ್ಯಾಡ್ ಸ್ಮೆಲ್, ಸಹಿಸ್ಲಿಕ್ಕಾಗಲ್ಲ. ಹೇಳಿ ಅಮ್ಮ, ನೀವು ಕೂಡ ವಯಸ್ಸಾಗಿರ್ತೀರ, ವಾಕಿಂಗ್ ಮಾಡಬೇಕು ಬೆಳಗ್ಗೆ ಅಂತ ಆದ ತಕ್ಷಣ ಅಂತ, ಹೊಗೆ ಬಂದಾಗ ಒಂಥರ ಇರುಸು ಮುರುಸಾಗಲ್ಲ, ಸಂಕಟ ಆಗಲ್ಲ? ಬಂದು ಅಷ್ಟರಲ್ಲಿ ಗೊತ್ತಾಗ್ಲಿಲ್ಲಪ್ಪ, ಮಾಡಿದ್ನು. ಆಮೇಲೆ ಗೊತ್ತಾಯ್ತಲ್ಲ, ಈಗ ವಾಕ್ ಮಾಡಲ್ಲ. ಅದೇ ನಮ್ಗೆ ಉಸಿರಿಗೆ ತೊಂದರೆ ಆಗಿ ಉಸಿರಾಡೋಕ್ಕಾಗಲಿಲ್ಲ, ಎದ ಕಟ್ಕೊಂಡು ಅದಕ್ಕೆ ವಾಕ್ ಬಿಟ್ಬಿಟ್ಟು ಇನ್ನೇನೋ ಒಂದು 6 ತಿಂಗಳು ವರ್ಷನೇ ಆಯಿತು ನಾನು. ಹಂಗಾದ್ರೂ ಈಗ ನನಗೆ ಕೆಂಬಲ್ ಬಂದು ಕಿವಿನೇ ಕೇಳ್ದಂಗೆ ತಮಟಗಳಿಲ್ದಾಗ ಆಗೋದು. ಎರಡು ಕೇಳಲ್ಲ, ಇಷ್ಟಿಷ್ಟೇ. ಇನ್ನು ಅಷ್ಟರಲ್ಲಿ ಕೇಳಲ್ಲ, ಹಂಗಾಗೋಯ್ತು ನನ್ನ ಸ್ಥಿತಿ. ಹೇಳಿ ಮೇಡಮ್, ಈ ಥರ ಆಗ್ಬಿಟ್ರೆ ಸಮಸ್ಯೆ ಹೇಗೆ ಅಂತ? ಸಮಸ್ಯೆ ಅಂದರೆ ಸರ್, ಇವಾಗ ಮೈಸೂರನ್ನ ಸಾಂಸ್ಕೃತಿಕ ನಗರ ಅಂತ ಕರೀತಾರೆ. ಯಾರಾದರೂ ಹೊರಗಡೆಯವರು ಮೈಸೂರಲ್ಲಿ ಬಂದು ಜೀವನ ಮಾಡಬೇಕು ಅಂತ ಆಸೆ ಪಡ್ತಾರೆ. ನಾವು ಮೈಸೂರಲ್ಲೇ ಇದ್ಕೊಂಡು ಈ ಥರ ತ್ಯಾಜ್ಯ ಅನಿಲ, ವಿಷಕಾರಿ ಅನಿಲದಿಂದ ನಾವು ತುಂಬ ಆರೋಗ್ಯ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೂ ಇದು ಈ ಅನಿಲಗಳನ್ನ ಮತ್ತು ಈ ಘಟಕವನ್ನು ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಸ್ವಲ್ಪ ನಮಗೆ ಉಪಕಾರಿಯಾಗಿ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ವೃದ್ಧರು ಯಾರೂ ವಾಕ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಬಂದಿದ್ದೇನು ಅಂತ ಅಂದರೆ ಸುತ್ತಮುತ್ತ ವಾತಾವರಣ ಗ್ರೀನರಿ ಇದೆ, ಹಸಿರು ಇದೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡ್ವಿ.
ಅಂದರೆ ನಮಗೆ ಈ ಘಟಕ ಇರೋದು ಗೊತ್ತಿಲ್ಲ. ಇಲ್ಲಿರೋ ಆಲ್ಮೋಸ್ಟ್ ಎಲ್ಲರಿಗೂ ಸೈಟ್ ತಗೊಳ್ಬೇಕಾದ್ರೆ ಈ ಥರ ಘಟಕ ಇದೆ ಅಂತ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಯಾರು ಬಂದು ಇಲ್ಲಿ ಸೈಟ್ನ ತಗೊಳ್ತಾ ಇರಲಿಲ್ಲ. ತಗೊಂಡು ಆಲ್ರೆಡಿ ಈಗ ಮನೆ ಕಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಇದನ್ನು ಮತ್ತೆ ಮುಂದಕ್ಕೆ ಫೇಸ್ ಮಾಡ್ಕೊಂಡು ಹೋಗೋಷ್ಟು ಯಾರಿಗೂ ತಾಕತ್ತಿಲ್ಲ ಅಂತ ಅನ್ನಿಸ್ತೈತೆ ತುಂಬ. ಮತ್ತು ಏನು ಅಂತ ಅಂದರೆ ಅದು 24x7 ಅಂತ ಹೇಳ್ತಾರಲ್ಲ, ಆ ಥರ ಹಾಕಿರ್ತಾರೆ ಹೋಗಿ. ನೈಟ್ ಅಂತೂ ತುಂಬ ಜಾಸ್ತಿ. ಡೇ ಆದರೆ ಸ್ವಲ್ಪ ಹೋಗ್ತಾ ಇರುತ್ತೆ, ನೈಟು ಕತ್ಲೆ ಇದ್ದಾಗ ಕಾಣಿಸಲ್ಲ ಯಾರಿಗೂ ಕಾಣಿಸಲ್ಲ. ಸ್ಮೆಲ್ ಮಾತ್ರ ಈಚೆ ಹೊರಗಡೆ ಬರೋಕ್ಕಾಗಲ್ಲ. ಎಷ್ಟೊಂದು ಜನಕ್ಕೆ ವಾಂತಿ, ತಲೆನೋವು, ಕಣ್ಣುರಿ, ಮೂಗುರಿ, ಆಮೇಲೆ ಶ್ವಾಸಕೋಶದ ಸಮಸ್ಯೆಗಳು ಅವೆಲ್ಲ ಬರ್ತಾ ಇದೆ. ಅದರಿಂದ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಯಾರಾದರೂ ಮಧ್ಯಪ್ರವೇಶ ಮಾಡಿ ನಮಗೆ ಈ ಘಟಕವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ನಮಗೆ ಎಲ್ಲರಿಗೂ ವೃದ್ಧರಿಗೆ, ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಮೇಡಮ್, ನೀವು ಆಗಲೇ ಹೇಳಿದಂಥ ಸಂದರ್ಭದಲ್ಲಿ ಏನೋ ನಾಯಿ ಯಾವುದೋ ಒಂದು ಮೂಳೆ ಕಚ್ಕೊ ಬಂದಿತ್ತು ಅಂತ ಹೇಳ್ತಾರೆ. ಏನು ಮೇಡಮ್ ಅದು? ಸರ್, ಅವತ್ತು ಮಾರ್ನಿಂಗ್ ಹೀಗೆ ಮಕ್ಕಳೆಲ್ಲ ಆಟ ಆಡಬೇಕಾದ್ರೆ ಮತ್ತು ಸ್ಕೂಲ್ಗೆಲ್ಲ ಹೋಗೋಕ್ಕೆ ಆಚೆ ಬಂದೇ ಬರ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮನೆಗಳಿದೆ. ಅಲ್ಲಿ ಏನಾಗಿದೆ ಅಂದರೆ ಮನೆ ಮುಂದೆ ಏನೋ ಬಿದ್ದಿದೆ, ನಾ ಏನೋ ಇದು ಮಾಡ್ತಿದ್ದೆಲ್ಲ ಅಂತ ನೋಡಿದ್ರೆ ಮನುಷ್ಯನ ಕಾಲು. ಸೊ ನೀಯಿಂದ ಇದ್ರವರೆಗೂ ಫುಲ್ ಒಂದು ಕಾಲಿತ್ತು. ಸೊ ಅದನ್ನು ಪೊಲೀಸ್ ಎಲ್ಲ ಕರೆದು ಕಂಪ್ಲೇಂಟ್ ಎಲ್ಲ ಮಾಡಿದೆ. ಅವಾಗ ಗೊತ್ತಾಯ್ತು ನಮಗೆ ಇಲ್ಲಿ ಸೈಟ್ ಆಗಲಿ ಮನೆ ಆಗಲಿ ತೊಗೊಳೋಕ್ಕಿಂತ ಮುಂಚೆ ಹೇಳಿದ್ದಿದ್ದು ಇದು ಕಾರ್ಟೂನ್ ಬಾಕ್ಸಸ್ ಸುಡೋದು ಇದಂತ, ಬಯೋಮೆಡಿಕಲ್ ವೇಸ್ಟ್ ಅಂತ ಗೊತ್ತೇ ಇರಲಿಲ್ಲ. ಸೊ ಅದೆಲ್ಲ ನೋಡಿ ಮಕ್ಕಳು ತುಂಬ ಹೆದರ್ಕೊಂಡಿದ್ದಾರೆ. ಅದೆಲ್ಲ ನೋಡಾದ್ಮೇಲೆ ನಮಗಿನ್ನ ಮಕ್ಕಳಿಗೆ ಆಚೆ ಕಳ್ಸೋಕ್ಕೆ ಇದಾಗ್ತಿದೆ ಸರ್. ವಯಸ್ಸಾಗಿರೋರು ಇದ್ದಾರೆ, ಮಕ್ಕಳಿದ್ದಾರೆ. ಸೊ ಸೈನಸ್ ಪ್ರಾಬ್ಲಮ್ಸ್ ಆಗಲಿ, ಹೆಡ್ಡೇಕ್ ಆಗಲಿ ತುಂಬ ಎಲ್ಲರಿಗೂ ಜಾಸ್ತಿ ಆಗ್ತಾ ಇದೆ. ಅಲ್ಲ, ನೀವು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿರೋಣ ಅಂತ ಮನೆ ಮಾಡ್ಕೊಳ್ಳೋಕೆ ಅಂತ ಬಂದ್ರಿ, ಇಲ್ಲಿ ನೋಡ್ರಿ ಎಲ್ಲೋ ಬಂದು ತಗ್ಲಾಕೊಳಂಗೆ ಆಗ್ತಾ ಇದೆ. ತುಂಬ ಆ ಥರ ಅಂತೂ ರಿಗ್ರೆಟ್ ಅಂತೂ ತುಂಬ ಮಾಡ್ತಿದ್ದೀವಿ ನಾವು. ಯಾಕಂದರೆ ಎಲ್ಲರೂ ಹೇಳ್ದಂಗೆ ನಾವು ಇಲ್ಲಿ ಗ್ರೀನರಿ ಇದೆ, ಸೊ ಎಲ್ಲ ಥರದ್ದು ಫ್ರೆಶ್ ಏರ್ ಸಿಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಊರೊಳಗಡೆ ತೊಗೊಂಡಿದ್ದು. ಅದೇ ಇಷ್ಟು ಪ್ರಾಬ್ಲಮ್ ಆಗುತ್ತೆ, ಅದರಲ್ಲೂ ನಮ್ಮ CM ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಷ್ಟು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಸರ್. ಮೈಸೂರು ಪೆನ್ಷನ್ ಪ್ಯಾರಡೈಸ್ ಅಂತಾರೆ ಸರ್, ಪಿಂಚಣಿದಾರರ ಸ್ವರ್ಗ. ನೀವು ರಿಟೈರ್ಮೆಂಟ್ನ ಕಳಿಬೇಕು ಅಂತ ಬಂದ್ರಿ, ಈ ರೀತಿಯಾದಂಥ ವ್ಯವಸ್ಥೆ. ಅದೇ ನಾವು ಇಲ್ಲಿ ಪ್ರಶಾಂತವಾಗಿ ನಿಸರ್ಗದ ಮಡಿಲಲ್ಲಿ ನಮ್ಮ ಇಳಿ ವಯಸ್ಸನ್ನು ಕಳೀಲಿಕ್ಕೆ ಅಂತ ಬಂದ್ವಿ. ಆದರೆ ಪಕ್ಕನೇ ಇವರು ಒಂದು ಹಾನಿಕರವಾದ ಒಂದು ಘಟಕ ನಮಗಿದೆ ಅಂತ ಗೊತ್ತಿರಲಿಲ್ಲ. ಒಂದು 100 ಮೀಟ್ರ್ ದೂರದಲ್ಲಿ ಈ ಒಂದು ಹಾನಿಕರವಾದಂಥ ಆಸ್ಪತ್ರೆಯ ತ್ಯಾಜ್ಯವನ್ನು ಸುಡುವ ಘಟಕ ಇದೆ. ಅವರು ಅದಕ್ಕೆ ಬೇಕಾದಂಥ ಗೈಡ್ಲೈನ್ಸಲ್ಲೂ ಸುಡ್ತಾ ಇಲ್ಲ, ಕೆಳಗೆ ಹಾಕೊಂಡು ಡೀಸೆಲಲ್ಲಿ ಸುಡ್ತಾರೆ. ಅದು ಗ್ಯಾಸಲ್ಲಿ ಮಾತ್ರ ಮಾಡಬೇಕಾಗಿರೋ ಕೆಲಸ. ಚಿಮಿನಿ ಸಾಕಷ್ಟು ಮೇಲಿಲ್ಲ, ಅದರಿಂದ ಎಲ್ಲ ಹೊಗೆಗಳೆಲ್ಲ ಬಂದು ನಮಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ನನಗೆ ನನ್ನ ಹೆಂಡ್ತಿಗೆ ಇಬ್ರಿಗೂ ಆಲ್ಮೋಸ್ಟ್ ಅಲರ್ಜಿಕ್, ನನ್ನ ಹೆಂಡ್ತಿಗೆ ಅಲರ್ಜಿಕ್ ಆಸ್ತಮಾ ಬಂದ್ಬಿಟ್ಟಿದೆ. ನನಗೂ ಬ್ರೀದಿಂಗ್ ಪ್ರಾಬ್ಲಮ್ ಇದೆ. ಇದೇ ಸಮಸ್ಯೆಗಳು ನಮ್ಮ ಮನೆ ಮೇಲೆ ಇವರು ಅರ್ಧ ಸುಟ್ಟಿರೋ ಬೂದಿ ದಿವಸ ನಾವು ಗುಡಿಸೋದೇ ಆಯಿತು, ತೊಳೆಯೋದೇ ಆಯಿತು. ಕಪ್ಪು ಬೂದಿ ಯಾವಾಗಲೂ ಆವರಿಸ್ಕೊಂಡಿದೆ. ದಯವಿಟ್ಟು ನಾವು ಇದನ್ನು ಪೊಲ್ಯೂಷನ್ ಬೋರ್ಡು, DC ಅವ್ರಿಗೆ ಎಲ್ಲ ಅಪ್ಲಿಕೇಶನ್ಗಳನ್ನೆಲ್ಲ ಕೊಟ್ಟಿದ್ದೀವಿ. ಆದರೂ ಇಲ್ಲಿವರೆಗೆ ಯಾವುದೂ ಫಲಕಾರಿ ಆಗಿಲ್ಲ. ಈಗ ಈ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಅವ್ರದ್ದೇ ಆದಂಥ ಇದು ಕಾನ್ಸ್ಟಿಟ್ಯುನ್ಸಿ ಆಗಿರೋದ್ರಿಂದ ನಮಗೆ ಪ್ರಶಾಂತವಾಗಿ ನಮ್ಮ ಇಳಿ ವಯಸ್ಸಿನಲ್ಲಿ ಬದುಕಲು ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತೀವಿ. ಅಲ್ಲ ಸರ್, ಈಗ ನೀವು ಈ ಜಾಗನ ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರಲಿಲ್ವಾ ಜಾಗದಲ್ಲಿ ಈ ಥರ ಇದೆ ಅಂತ? ಆವಾಗ ನಮಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟರು ಈ ಡೆವಲಪರು, ಅವ್ರ ಕಡೆಯವರು. ಇದು ಒಂದು ಕಾರ್ಡ್ಬೋರ್ಡ್ ಪೇಪರ್ ಸುಡುವ ಯೂನಿಟ್ ಅಂತ ಹೇಳಿದ್ರು. ಆದರೆ ನಮಗೆ ಗೊತ್ತಾಗೋಷ್ಟರಲ್ಲಿ ನಾವು ಮನೆ ಕಟ್ಟಿಬಿಟ್ಟಿದ್ವಿ. ಕಟ್ಟಿದ ಮೇಲೆ ಗೊತ್ತಾಯಿತು ಇದು ಈ ಥರ ಘಟಕ ಅಂತ. ಈ ದುರ್ವಾಸದಲ್ಲಿ ನಾವು ಬದುಕಿರೋದೇ ಕಷ್ಟ ಆಗ್ಬಿಡ್ತಾ ಇದೆ. ಅಲ್ಲ, ಈಗ ಈ ಸಮಸ್ಯೆ ಎದುರಿಸ್ತಿರೋದು ನಿಮ್ಮೊಬ್ಬರು ಬಡಾವಣೆ ಮಾತ್ರ ಅಥವಾ ಬೇರೆ ಸುತ್ತಮುತ್ತಲ ಹಳ್ಳಿಗಳು? ಸುತ್ತಮುತ್ತ 3 ಶಾಲೆಗಳಿದೆ. ಅದರ ಆ ಕಡೆ ಪಕ್ಕನೇ ಒಂದು ಇಮ್ಯಾನ್ಯುಯಲ್ ಸ್ಕೂಲ್ ಅಂತ ಇದೆ. ಇದರ ಎಡದಾಗಡೆ ಒಂದು ಗೌರ್ಮೆಂಟ್ ಶಾಲೆ ಇದೆ. ಹಿಂದ್ಗಡೆ ವರುಣ ಲೇಕ್ ಇದೆ. ಜಾನುವಾರುಗಳಿಗೂ ತೊಂದರೆ. ಈ ಪಕ್ಕದ 2 ಎಕರೆ ಭೂಮಿಲಿ ಏನು ಬೆಳೀತಾ ಇಲ್ಲ. ಇದೇ ಕಾರಣಕ್ಕೆ 6 ಎಕರೆ ಭೂಮಿಲಿ ಏನು ಬೆಳೀತಾ ಇಲ್ಲ. ಆಮೇಲೆ ಅವರು 3 ಎಕರೆನಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ RTC ರಾಗಿ ಬೆಳೀತಾ ಇದ್ದೀವಿ ಅಂತ ತೋರಿಸ್ಕೊಂಡು ಈ ಘಟಕನ ಹಾಕೊಂಡು ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ನಮ್ಗನ್ಸುತ್ತೆ. ಅಲ್ಲ, ಅಂದರೆ ಅದಕ್ಕೆ ಪೂರಕವಾದ ಡಾಕ್ಯುಮೆಂಟ್ಸ್ ಇದೆ ಸರ್. ಅಂದರೆ RTC ರಾಗಿ ಬೆಳೆಯೋಕ್ಕೆ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ತೋರಿಸಿ ಮಾಡ್ತಾ ಅದಕ್ಕೆ ಡಾಕ್ಯುಮೆಂಟ್ಸ್ ಇದೆ. ಇದೆ 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 ಇದೆ
ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಕಳಿಸ್ಕೊಡ್ತೀವಿ ನಿಮಗೆ. ಈಗ ತರಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಅದನ್ನು ತೆಗ್ಸಿದ್ದೀವಿ ನಾವು. ಅದನ್ನು ತೆಗೆಸಿ ಅವ್ರದ್ದು ಲೈಸೆನ್ಸೂ ಕೂಡ ಎಕ್ಸ್ಪೈರ್ ಆಗಿದೆ ಅನ್ನೋ ಒಂದು ವಿಷಯ ನಾವು ಅರ್ಥಕೊಂಡಿದ್ದೀವಿ. ಅದೆಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ. ದಯವಿಟ್ಟು ಮತ್ತೊಂದು ಆವರ್ತಿ ನಾವು ಪ್ರಶಾಂತವಾಗಿ ಬದುಕಕ್ಕೆ ಮಾಡಿಸ್ಕೊಡಿ ಅಂತ ಕೇಳ್ಕೊತೀವಿ. ಸರ್, ಈಗಾಗಲೇ ಸುಮಾರು ಜನ ಕಾಯಿಲೆ ಬಂದಿದೆ ಅಂತ ಅನಿಸುತ್ತಾ ಈ ಒಂದು ಗಾಳಿ? ಸರ್, ಈಗ ನಾನೇ ಕೂಡ ಈಗ ಸೈನಸ್ ಪ್ರಾಬ್ಲಮ್ಮು ಮತ್ತು ಅಲರ್ಜಿ ಫೇಸ್ ಮಾಡ್ತಾ ಇದ್ದೀನಿ. ನಾನೇ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಯಾವಾಗಲೂ ಕಿಟಕಿ ಬಾಗಿಲು ಹಾಕ್ಕೊಂಡೇ ಇರಬೇಕು. ಎಷ್ಟು ರಾತ್ರಿ ಆಗಲಿ ಹಗಲು ಹೊತ್ತಾಗಲಿ ಎಷ್ಟು ಹೊತ್ತಂತ ನಾವು ಕಿಟಕಿ ಬಾಗಿಲು ಹಾಕ್ಕೊಂಡು ಜೀವನ ಮಾಡಲಿಕ್ಕಾಗುತ್ತೆ? ತುಂಬ ನಮಗೆ ವ್ಯಥೆ ಪಡ್ತಾ ಇದ್ದೀವಿ. ಸಂಬಂಧಪಟ್ಟವರು ನಮ್ಮನ್ನು ದಯವಿಟ್ಟು ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ ಸರ್. ಸೊ ಇವಿಷ್ಟು ವರ್ಣಾ ಕ್ಷೇತ್ರದಲ್ಲಿರುವಂಥ ಕ್ಯಾಲಿಬರ್ ಬಡಾವಣೆ ಇದೆ. ಬಡಾವಣೆಯ ಜನಗಳ ಮನದಳದ ಆಕ್ರಂದನ ಆಗಿರುವಂಥದ್ದು. ಅಂದರೆ ಭಾಳ ಪ್ರಮುಖವಾಗಿ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರೇ ಪ್ರತಿನಿಧಿಸುವಂಥ ಈ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಜನಗಳು ಉಸಿರಾಡಲಿಕ್ಕೂ ಕೂಡ ತೊಂದರೆ ಪಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಇದೊಂದು ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.